ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲಾವಣ್ಯ. ಇವತ್ತು ನಾನು ಫಿಕ್ಸೆಡ್ ಡೆಪಾಸಿಟ್ ಅಂದರೆ ಏನು ಅಂತ ಹೇಳ್ತಿದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಾಟ್ ಈಸ್ ಫಿಕ್ಸೆಡ್ ಡೆಪಾಸಿಟ್ ಅಂತ ಹೇಳಿದ್ರೆ, ಒಂದು ಎಕ್ಸಾಂಪಲ್ ಮೂಲಕ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ನಮಗೆ ಒಂದು 10 ಲ್ಯಾಕ್ ಸಿಕ್ಕಿದೆ. ಸಿಕ್ಕಿದೆ ಇನ್ ದ ಸೆನ್ಸ್ ನಮ್ಮ ಹತ್ರ ಇದೆ. ಆ 10 ಲ್ಯಾಕ್ ನಮಗೆ 1 ಇಯರ್ ಒಳಗೆ ನಾವು ಯೂಸ್ ಮಾಡ್ಕೊತೀವಿ, ಆಯಿತಾ. ಆ 10 ಲ್ಯಾಕಿಗೆ ನಮಗೆ ಇಂಟ್ರೆಸ್ಟು ಬೇಕು, ಹಾಗೆ ನಮಗೆ ಬೇಕು ಅಂದಾಗ ಅಮೌಂಟು ಸಿಗಬೇಕು. ಆ ಥರ ನಮಗೆ ಸಿಚುವೇಶನ್ ಇರುವಾಗ ನಾವು ಫಿಕ್ಸೆಡ್ ಡೆಪಾಸಿಟ್ಗೆ ಚೂಸ್ ಮಾಡೋವಂಥದ್ದು. ಫಿಕ್ಸೆಡ್ ಡೆಪಾಸಿಟಲ್ಲಿ ಹೇಗೆ ಬೇಕಾದ್ರೂ ನೀವು ವಿಡ್ರಾ ಮಾಡೋ ಆಪ್ಷನ್ ಇದೆ. ಏನು ಇಂಟ್ರೆಸ್ಟ್ ಇರುತ್ತೋ ಅದು ಕೊಡ್ತಾರೆ. ಒಂದೇ ವರ್ಡಲ್ಲಿ ಹೇಳಬೇಕು ಅಂತ ಹೇಳಿದರೆ, ಸಮ್ ಆಫ್ ದ ಅಮೌಂಟ್ ಈಸ್ ಲಾಕ್ಡ್ ಫಾರ್ ಫಿಕ್ಸ್ ಡ್ಯೂರೇಷನ್ ಈಸ್ ಕಾಲ್ಡ್ ಫಿಕ್ಸೆಡ್ ಡೆಪಾಸಿಟ್ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ ಯಾವಾಗ ಬೇಕಾದ್ರೂ ವಿಡ್ರಾ ಮಾಡೋ ಆಪ್ಷನ್ ಇದೆ. ಈಗ ಬೆನಿಫಿಟ್ಸ್ ಆಫ್ ಫಿಕ್ಸ್ ಡೆಪಾಸಿಟ್ ನೋಡೋಣ. ಫಸ್ಟು ಟೆನ್ಯೂರು. ನೀವು 7 ಡೇಸಿಂದ 10 ಇಯರ್ಸ್ವರೆಗೂ ಎಷ್ಟು ದಿನನಾದ್ರೂ ಸೆಲೆಕ್ಟ್ ಮಾಡ್ಬೋದು. 1 ವರ್ಷನಾದರೂ ಮಾಡ್ಬೋದು, 3 ವರ್ಷನಾದರೂ ಮಾಡ್ಬೋದು, ಅಥವಾ 5-10 ವರ್ಷ ಎಷ್ಟಾದರೂ ಮಾಡ್ಬೋದು. ನಿಮಗೆ ಆ ಇಯರ್ ಮುಗಿದ ಮೇಲೆ ನಿಮಗೆ ನಿಮ್ಮದು ಪ್ರಿನ್ಸಿಪಲ್ ಜೊತೆಗೆ ಇಂಟ್ರೆಸ್ಟು ಸಿಗುತ್ತೆ. ನೆಕ್ಸ್ಟ್ ಯಾವಾಗ ಬೇಕು ನೀವು ಆವಾಗ ಬ್ರೇಕ್ ಮಾಡ್ಬೋದು. ನಾನು 1 ವರ್ಷ ಇಟ್ಟಿದ್ದೀನಿ, 6 ಮಂತ್ಸ್ ಒಳಗೇ ಬೇಕು ಅಂತ ಹೇಳಿದ್ರೆ 6 ಮಂತ್ಸ್ ಒಳಗೇ ನೀವು ತೆಗಿಬೋದು. ಆದರೆ ನಿಮಗೆ ಅದಕ್ಕೆ ಪೆನಾಲ್ಟಿ ಅಂತ ಡಿಡಕ್ಟ್ ಮಾಡ್ತಾರೆ. ಆದರೆ ಅದು ನಿಮ್ಮದು ಪ್ರಿನ್ಸಿಪಲಲ್ಲಿ ಕಟ್ ಆಗೋಲ್ಲ, ನಿಮ್ಗೆ ಏನು ಇಂಟ್ರೆಸ್ಟ್ ಕೊಟ್ಟಿರ್ತಾರಲ್ವ ಅದರಲ್ಲಿ ಕಟ್ ಆಗುವಂಥದ್ದು. ಅದೊಂದು ಆಪ್ಷನ್ ಇದೆ. ಮತ್ತು TDS ನಿಮಗೆ ಎಕ್ಸಂಪ್ಷನ್ ಸಿಗುವಂಥದ್ದು. 1.5 ಲ್ಯಾಕ್ವರೆಗೂ TDS ಎಕ್ಸಂಪ್ಷನ್ ಸಿಗುತ್ತೆ. ನೀವು ಯಾವುದೇ ರೀತಿಯಾದಂಥ TDS ಪೇ ಮಾಡೋಂಗಿರಲ್ಲ. ಏನು ನೀವು ಇಂಟ್ರೆಸ್ಟ್ ಅರ್ನ್ ಮಾಡಿರ್ತೀರಲ್ವ ಇದ್ರ ಮೇಲೆ ನಿಮಗೆ ಯಾವುದೇ ರೀತಿಯಾದಂಥ ಟ್ಯಾಕ್ಸ್ ಯಾವುದು ಡಿಡಕ್ಷನ್ ಇರಲ್ಲ. ಈ ಫಿಕ್ಸೆಡ್ ಡೆಪಾಸಿಟ್ನ ನೀವು ಆನ್ಲೈನಾದರೂ ಮಾಡ್ಬೋದು, ಅಥವಾ ಡೈರೆಕ್ಟ್ ಬ್ಯಾಂಕಿಗೆ ಹೋಗಾದರೂ ಮಾಡ್ಬೋದು. ಆದರೆ ನಿಮಗೆ ಯಾರೇ OTP ಕಳಿಸಿ ಹೇಳಿ ಅಂದರೆ ಯಾರಿಗೂ ಕೂಡ ನೀವು OTP ಶೇರ್ ಮಾಡಬೇಡಿ, ಫ್ರಾಡ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು FD ರೇಟ್ ಆಫ್ ಇಂಟ್ರೆಸ್ಟ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ಹೇಳ್ತಾ ಇದ್ದೀನಿ.